ಏನೇ ಮಾಡಿದ್ರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಇದೆ. ಈ 7 to 77 ಅಂತ ಒಂದು ಆಸೆ ಇದೆ. ಜಾತಿ ಮತ ಕುಲ ಗೋತ್ರ ಯಾವುದೂ ಇಲ್ಲ, ಪಕ್ಕ ಟೀಟೋಟ್ಲರ್ ಆಶ್ರಮ, ಪ್ಯೂರ್ ವೆಜಿಟೇರಿಯನ್ ಆಶ್ರಮ ಇರುತ್ತೆ. ಬಂದವರಿಗೆ 3 ವೇಳೆ ಊಟ ಹಾಕಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಆಶ್ರಮದ ಹೆಸರು ರೆಡ್ ಆ್ಯಂಡ್ ವೈಟ್ ಆಶ್ರಮ ಅಂತ. ನಾನೇ ಒಂದು ಸಮಾಧಿ ರೆಡಿ ಮಾಡಿ ಅದರಲ್ಲಿ 7 ಕಾರ್ನರ್ಸ್ ಇರೋ ಸ್ಟಾರ್ ಥರ ರೆಡ್ ಆ್ಯಂಡ್ ವೈಟ್ನಲ್ಲಿ ಮಾಡಿ ಅದರಲ್ಲಿ ಒಂದು 7 feet by 7 feet ಮಾಡಿ ಅದರಲ್ಲಿ ಒಂದು ಸಮಾಧಿ ರೆಡಿ ಮಾಡಿಬಿಟ್ಟು ಇಟ್ಟಿರ್ತೀನಿ. ನಾಳೆ ಏನಾಗುತ್ತೆ ಅಂತ ಇವತ್ತೇ ನಾನು ಹೇಳಬಲ್ಲೆ. ಆ ಒಂದು ಪವರ್ ಇದೆ, ಬಟ್ ಜನಗಳಿಗೆ ಯಾರಿಗೂ ಹೇಳ್ತಾ ಇಲ್ಲ. ಯಾರಾದರೂ ಸಾಯ್ತಾರೆ ಅಂದರೆ ನಾನು ಒಂದು ಡೇಟ್ ಕೊಟ್ಬಿಡ್ತೀನಿ, ಆ ಡೇಟಲ್ಲೇ ಸಮಾಧಿ ಆಗ್ತೀನಿ. ಸರಿ, ಈಗ ಮನೆ ಯಾವ ಕಾರ್ನರ್ ತೋರಿಸ್ತೀರಾ? ನೆಕ್ಸ್ಟ್ ಬನ್ನಿರಿ, ಹುಡುಗಿರಿಗೆ ಏನು ಬೇಕಾಗಿದೆ, ಕಿಚನ್ ಚೆನ್ನಾಗಿರ್ಬೇಕು, ಅದು ರೆಡ್ ಆ್ಯಂಡ್ ವೈಟ್ ಕಿಚನ್. ದಯವಿಟ್ಟು ಬಂದರೆ ಅಟ್ರಾಕ್ಟಿವ್ ಆಗಿರೋ ಅಂತ ಕಿಚನ್ನ. ಸೊ ಅಲ್ಲಿ ನಮ್ಮ ಕಂಪನಿ ನಿಮ್ಮ ಜೊತೆ ಇನ್ಯಾರು ಸಿಗ್ತಾರೆ? ನಮ್ಮ ಮಿಸ್ಸಸ್ ಸಿಗ್ತಾರೆ. ಹೌದಾ? ಬನ್ನಿರಿ. ಓಕೆ ಸರ್. ಕಮ್ ಮೇಡಮ್. ಇದೇ ನಮ್ಮ ಡೈನಿಂಗ್ ಟೇಬಲು. ಡೈನಿಂಗ್ ಟೇಬಲ್ಲು ರೆಡ್ ಆ್ಯಂಡ್ ವೈಟ್ ಮಯ. ಇದು ನಮ್ಮ ಕಿಚನ್ನು. ಕಿಚನ್ ಫುಲ್ ರೆಡ್ ಆ್ಯಂಡ್ ವೈಟ್. ಹೌದು. ಓಕೆ. ಸೊ ಇವರು ನಮ್ಮ ಮಿಸ್ಸಸ್ಸು. ಹಲೋ. ಪುಷ್ಪಾ ಸವೆನ್ರಾಜ್ ಅಂದ್ಬಿಟ್ಟು ಹಾಸನದವರು. ಓಕೆ, ನಮ್ಮೂರು ಪಕ್ಕದವರು. ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಓಕೆ, ಹಾಸನವರು. ಓಕೆ, ಖುಷಿ ಆಯಿತು. ಬರೀ ಇಷ್ಟೋ ತನಕ ಅವರನ್ನೇ ಮಾತಾಡಿಸ್ತಾ ಇದ್ವಿ ನಾವು. ರೆಡ್ ಆ್ಯಂಡ್ ವೈಟ್ ಬಗ್ಗೆ ಫುಲ್ಲು ಅವ್ರ ಹತ್ರ ಅಷ್ಟೊಂದು ಹೊತ್ತು ಮಾತಾಡಿದ್ವಿ, ಕೇಳ್ತಾ ಇದ್ವಿ. ಅವರು ಬನ್ನಿ ಒಂದು ಬ್ರೇಕ್ ತೊಗೊಳ್ಳೋಣ, ಅವ್ರು ಕಿಚನಲ್ಲಿದ್ದಾರೆ ಅಂತ ಕರ್ಕೊಂಡು ಬಂದರು. ನಮ್ಮ ಪ್ರಶ್ನೆ ಏನಂದರೆ ಪುಷ್ಪ ಅವರೇ, ಈಗ ಸರು ರೆಡ್ ಆ್ಯಂಡ್ ವೈಟು ಓಕೆ, ಅದು ಅವ್ರ ಚಾಯ್ಸು. ಅವ್ರ ಚಾಯ್ಸನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರಲ್ಲ, ಹೇಗೆ? ಅದು ಮ್ಯಾಚಿಂಗ್ ಆಗಲಿಕ್ಕೆ. ಟ್ವಿನ್ನಿಂಗಾ? ಮ್ಯಾಚಿಂಗ್. ಓಕೆ ಓಕೆ. ಸೊ ಅವರ ಲೈಫಲ್ಲಿ ಅಂದರೆ ಅವರ ಅಪ್ಪನ ಆದರ್ಶಗಳ ಮೇಲೆ ಅವರು ಮುಂದೆ ಬಂದರು. ನೀವು ಅವರನ್ನು ಮದುವೆ ಆಗಬೇಕಂದ್ರಾಗಲಿ ನಂತರ ಆಗಲಿ ಹೇಗೆ ಯಾವಾಗಲೂ ಕಷ್ಟ ಅನಿಸ್ಲಿಲ್ವಾ? ಈ ರೆಡ್ ಆ್ಯಂಡ್ ವೈಟು ಎಲ್ಲದರಲ್ಲೂ ಮ್ಯಾಚ್ ಮಾಡೋದು ಭಾಳ ಕಷ್ಟ ಅಲ್ಲ? ಹೌದು, ಮೊದಲು ಅಷ್ಟೊಂದು ಇರಲಿಲ್ಲ. ಜಸ್ಟ್ ಅವರು ಐಡೆಂಟಿಫಿಕೇಶನ್ಗೆ ರೆಡ್ ವೈಟ್ ಆಗ್ತಾ ಇದ್ರು. ಆಮೇಲೆ ಮನೆಯೆಲ್ಲ ಫುಲ್ ರೆಡ್ ಆ್ಯಂಡ್ ವೈಟ್ ಮಾಡಿದ್ದು ಅದು ಪಬ್ಲಿಕ್ ಯಾವಾಗ ನೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಹಾಗೆ ನಾವು ಚೇಂಜ್ ಆದ್ವಿ. ಲೈಕ್ ರೆಡ್ ಆ್ಯಂಡ್ ವೈಟ್ ಜಾಸ್ತಿ ಎಲ್ಲಿ ನೋಡಿದ್ರು ತಗೊಳ್ಳೋದು, ಆ ಥರ ಎಲ್ಲ ಮ್ಯಾಚ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ರೆಡ್ ಆ್ಯಂಡ್ ವೈಟ್. ಓಕೆ, ಮದುವೆ ಆಗೋದಕ್ಕಿಂತ ಮುಂಚೆ ನಿಮ್ಮ ಫೇವ್ರೆಟ್ ಕಲರ್ ಯಾವುದಿತ್ತು? ಪಿಂಕ್. ಸೊ ಮದುವೆ ಆದ ನಂತರ ಯಾವುದಾಯ್ತು? ರೆಡ್ ಆ್ಯಂಡ್ ವೈಟ್. ಸರ್, ಇದಕ್ಕಿಂತ ಸ್ಯಾಕ್ರಿಫೈಸ್ ಇನ್ನೇನು ಬೇಕು ಸರ್? ಯಾಕಂದರೆ ಲೇಡೀಸಿಗೆ ಅವ್ರ ಫೇವ್ರೆಟ್ ಕಲರ್ಸು ಮದುವೆಗಿಂತ ಮುಂಚೆ, ಮದುವೆ ಆದ ನಂತರ, ಮಕ್ಕಳಾದ ನಂತರ ಯಾವಾಗಲೂ ಬದಲಾಗಲ್ಲ. ಅಂಥದ್ರಲ್ಲಿ ಅವರು ಕಲ್ಲರನ್ನು ಬದಲಿಸ್ಕೊಂಡ್ರು. ಸೊ ನಿಮಗೆ ಫುಲ್ ಲೈಫಲ್ಲಿ ಒಂದು ಚೇಂಜ್ ಅಲ್ವಾ, ದೊಡ್ಡ ಬದಲಾವಣೆ ಅದು. ನೋಡೋಕ್ಕೆ ಎಸ್ಪೆಷಲಿ ಏನನ್ಸ್ಬೋದು, ಒಂದು ಕಲ್ಲರ್ ಚೇಂಜ್ ಅಲ್ವಾ ಅಂತ. ಬಟ್ ಕಲ್ಲರ್ ಚೇಂಜ್ ಇಲ್ಲಿ ಬರೀ ವ್ಯಕ್ತಿ ಆಗಿರಲಿಲ್ಲ, ಇಡೀ ಮನೆ ಆಗಿತ್ತು. ಅವ್ರನ್ನ ಕೇಳ್ರಿ, ಹುಡುಗಿ ನೋಡೋಕೆ ಬಂದಾಗ ಹೇಗೆ ಬಂದೆ ಅಂತ. ಹೇಗಿದ್ರು? ಅದೇನೆ ರೆಡ್ ಆ್ಯಂಡ್ ವೈಟ್ ಹಾಕೊಂಡು ಬಂದಿದ್ದು. ನಿಮಗೇನು ಅನ್ನಿಸ್ತು? ನನಗೆ ಮೊದಲಿಂದನೂ ಗೊತ್ತಿತ್ತು, ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಅವರು. ಅವ್ರ ತಂದೆನೂ ನಮ್ಮ ತಂದೆನೂ ಫ್ರೆಂಡ್ಸ್, ಹಾಗೆ ಗೊತ್ತಿತ್ತು ಇವರು ಕಲರ್ ಕ್ರೇಜ್ ಅಂತ. ಮತ್ತೆ ಹಾಕೋದು ವೈಟ್ ಅಂಡ್ ರೆಡ್ ಅಂತ ಗೊತ್ತಿತ್ತು. ಮತ್ತೆ ಎಂಬ್ಲಮ್ ಆಗ್ಲೇ ಇತ್ತು. ಹೌದಾ? ಶರ್ಟ್ ಮೇಲೆ 7 ಅಂತ ಅದು ಆವಾಗಲೇ ಇತ್ತು, ಅದು ಗೊತ್ತಿತ್ತು. ಅದರಿಂದ ಏನು ಪರವಾಗಿರ್ಲಿಲ್ಲ. ಮತ್ತೆ ನಾವು ಸ್ವಾಮೀಜಿ ನಂಬ್ತೀವಿ, ಮತ್ತೆ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ವೈಟೇ ಹಾಕ್ಬೇಕಿತ್ತು. ಅದರಿಂದ ನಮಗೆ ಅನಿಸ್ಲಿಲ್ಲ. ಅವರ ಫೋರ್ಸ್ ಏನು ಮಾಡಿಲ್ಲ ರೆಡ್ ಆ್ಯಂಡ್ ವೈಟ್ ಹಾಕ್ಬೇಕು ಅಂತ. ಫಸ್ಟ್ ಎಲ್ಲ ಲೈಟ್ ಕಲರ್ಸ್ ಎಲ್ಲ ಹಾಕ್ತಾ ಇದ್ದೆ, ಆಮೇಲೆ ರೆಡ್ ಆ್ಯಂಡ್ ವೈಟ್ ಎಲ್ಲ ನೋಡಿದ್ರೆ ಅವ್ರಿಗೆ ತುಂಬ ಇಷ್ಟ ಅಲ್ಲ. ಬೇರೆಯವರು ಹಾಕಿದ್ದು ನೋಡೋದು ಬದಲು ನಾವು ಹಾಕೊಂಡು ತೋರಿಸ್ಬೇಕಂತ, ಯುನಿಕ್ ಆಗಿರಬೇಕು ಅಂತ. ಹೌದು. ಓಕೆ. ಮತ್ತೆ ಇನ್ನೊಂದು, ಅವ್ರನ್ನ ಮದುವೆ ಆಗಕ್ಕೆ ಕಾರಣ ಅವರು ಪ್ಯೂರ್ ವೆಜಿಟೇರಿಯನ್, ಅದರಿಂದನೇ ಮದುವೆ ಆಗಿತ್ತು. ನಾವು ಇದೇ ಸ್ವಾಮೀಜಿ ನಂಬ್ತೀವಿ, ಶಿವಾನಂದ ಪರಮಾತ್ಮ. ಮದ್ವೆನೂ ರೆಡ್ ಆ್ಯಂಡ್ ವೈಟ್ ಹಾಕಿದ್ರ? ಹೌದು, ಅವ್ರು ತಂದಿದ್ದೆಲ್ಲ ಸ್ಯಾರಿ ರೆಡ್ ಆ್ಯಂಡ್ ವೈಟ್, ತಾಲಿಲಿ ರೆಡ್ ಆ್ಯಂಡ್ ವೈಟ್ ಅವರೇ ಹುಡ್ಕೊಂಬಂದಿದ್ರು, ಎಲ್ಲ ಮಾಡಿಸ್ಕೊಂಡು. ಅದಕ್ಕೆ ಎಷ್ಟು ಟೆನ್ಷನ್ ತಗೊಂಡಿದ್ದೀನಿ ಗೊತ್ತಾ? ಹೌದಾ? ಈಗ ಯಾವುದಾದ್ರೂ ಸಂದರ್ಭದಲ್ಲಿ ನೀವು ರೆಡ್ ಆ್ಯಂಡ್ ವೈಟ್ ಮ್ಯಾಚ್ ಮಾಡೋಕ್ಕಾಗ್ದಲೆ ಮಿಸ್ ಆಗಿ ಬೇರೆ ಕಲರ್ಸು ಡ್ರೆಸ್ ಆಗ್ಬೋದು ಅಥವಾ ಇನ್ಯಾವುದಾದ್ರು ಥಿಂಗ್ಸ್ ತಂದಿದ್ದುಂಟಾ?
ನಾನು ಬೇರೆ ಕಲರ್ಸ್ ಎಲ್ಲ ಹಾಕ್ತೀನಿ, ಅವ್ರ ಜೊತೆ ಹೋಗ್ದೆಲ್ಲ ಇರ್ಬೇಕಾದ್ರೆ ಅಂದ್ರೆ ಅವ್ರ ಜೊತೆ ಹೋಗೋವಾಗ ನೀವು ರೆಡ್ ಅಂಡ್ ವೈಟ್ ಮ್ಯಾಚ್ ಮಾಡ್ತೀರಾ? ಇವ್ರು ಮಾತ್ರ ಚೇಂಜ್ ಮಾಡೋದಿಲ್ಲ, ಮತ್ತೆ ಅವರಿಗೆ ಸೂಟ್ ಆಗುತ್ತೆ. ಓಕೆ ವೈಟ್. ಇನ್ನು ಉಳಿದಂತೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನೀವು ಸಪ್ರೇಟ್ ಆಗಿ ಸಿಂಗಲ್ ಆಗಿ ಹೋಗ್ಬೇಕಾದ್ರೆ ನಾನು ಬೇರೆ ಕಲರ್. ಓಕೆ ಓಕೆ. ಅಡುಗೆ ಮನೆ ಸಹಿತ ರೆಡ್ ಅಂಡ್ ವೈಟ್ ಮಾಡಿದಾಗ ನಿಮಗೆ ಏನು ಅನ್ನಿಸ್ತು? ಚೆನ್ನಾಗಿ, ಇದು ಬ್ರೈಟ್ ಲುಕ್ ಅಲ್ಲ ರೆಡ್ ಅಂಡ್ ವೈಟ್ಗೆ, ಅದಕ್ಕೆ ಓಕೆ ಅನಿಸ್ತು. ಎಲ್ಲ ಒಂದೇ ತರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲದಕ್ಕೂ ನೀವು ಓಕೆ ಅಂದ್ರ? ಒಂದೊಂದು ಹುಡುಕೊಂಡು ಗ್ರನೈಟ್ ಟೈಲ್ಸ್ ಇಂದ ಸ್ವಿಚ್ ಬೋರ್ಡ್ ಇಂದ ಎಲ್ಲ ಹುಡುಕೊಂಡು ತಗೊಂಡು ಬಂದಿದ್ದೆ ಎಲ್ಲದನ್ನು. ಓಕೆ. ಸೊ ಹೇಗೆ ಅವ್ರ ಜೊತೆ ನೀವು ಇಷ್ಟು ಲೈಫ್ ಸ್ಪೆಂಡ್ ಮಾಡಿದ್ದೀರಾ, ಹೇಗೆ ರೆಡ್ ಆ್ಯಂಡ್ ವೈಟ್ ಕ್ರೇಜ್ ಬಗ್ಗೆ ನೀವು ಹೇಳೋದೇನು? ನಿಮಗೇನು ಅನಿಸುತ್ತೆ ಅಂದರೆ ಅವ್ರ ಕ್ರೇಜ್ ನೋಡಿಬಿಟ್ಟು ಈಗ ನೀವು ಅದನ್ನು ಅಳವಡಿಸ್ಕೊಂಡ್ರಿ, ಏನು ಅನಿಸುತ್ತೆ? ಇದು ಜಾಸ್ತಿ ಅತಿ ಆಯಿತಾ ಅಥವಾ ಓಕೆನಾ ರೆಕಾರ್ಡ್ ಮಾಡೋಕ್ಕಾಯ್ತು, ಒಂದು ಯುನಿಕ್ ಫ್ಯಾಷನ್ ಆಯಿತು, ಲೈಫ್ ಸ್ಟೈಲ್ ಆಯಿತು ಅನ್ಸುತ್ತಾ, ಅಥವಾ ಏನು ಖುಷಿ ಇದೆಯಾ ಅಥವಾ ಒಂದೊಂದ್ಸರಿ ಅಯ್ಯೋ ಅನಿಸುತ್ತಾ? ಖುಷಿನೂ ಆಗುತ್ತೆ ಒಂದೊಂದ್ಸಲಿ. ಬೇರೆ ಕಲರ್ ಅವ್ರಿಗೆ ಸೂಟ್ ಆಗೋದಿಲ್ಲ, ಅದಕ್ಕೆ ಪರವಾಗಿಲ್ಲ ಅದೇ ಹಾಕ್ಲಿ ಅಂತ ಅನ್ಕೊಳ್ಳೋದು. ಮತ್ತೆ ಸಿನಿಮಾಗೆಲ್ಲ ಬೇರೆ ಕಲರ್ಸ್ ಹಾಕ್ತಾರೆ, ಬಟ್ ವೈಟ್ ಜಾಸ್ತಿ ಸೂಟ್ ಆಗೋದು ಅವ್ರಿಗೆ. ಓಕೆ, ಅದಕ್ಕೆ ಪರವಾಗಿಲ್ಲ. ಮಕ್ಕಳು ಒಪ್ಕೊಂಡ್ರಾ? ಅವ್ರಿಗೇನು ಪರವಾಗಿಲ್ಲ, ಅವ್ರಿಗೂ ಅವ್ರವ್ರದ್ದು ಕಲರ್ಸ್ ಇಷ್ಟ ಇರೋದಿದೆ. ಜೊತೆಲಿ ಹೋಗ್ಬೇಕಾದ್ರೆ ಮಾತ್ರ ಅವರೇ. ಈ ಅಡುಗೆ ಮನೆಯಲ್ಲಿ ಪಾತ್ರೆ ಇಂದ ಹಿಡಿದು ಹಾಟ್ ಬಾಕ್ಸ್ ಇಂದ ಹಿಡಿದು ಎಲ್ಲನೂ ಚೂಸ್ ಮಾಡಬೇಕಾದ್ರೆ ನಿಮಗೆ ಬೇರೆ ಟೈಮಲ್ಲಿ ಅನ್ಸಲ್ವಾ, ನಾನು ಸ್ವಲ್ಪ ಕಲರ್ಫುಲ್ ಆಗಿರೋ ಅಂತ ಥಿಂಗ್ಸ್ ತಗೋಬೇಕಾಗಿತ್ತು? ಮೇಡಮ್ ಇವಾಗ ನನಗಿಂತ ಅವರೇ ರೆಡ್ ಅಂಡ್ ವೈಟ್ ಪರ್ಚೇಸ್ ಮಾಡ್ತಾರೆ, ಆ ತರ ಆಗ್ಬಿಟ್ಟಿದೆ. ಹೌದಾ? ಅದು ಒಂದು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಎಷ್ಟೋ ಮಾಡ್ತಿರ್ತೀನಿ, ಅವಾಗ್ಲೂ ಇವ್ರು ತೊಗೊಂಡು ಬಂದಿಟ್ಟಿರ್ತಾರೆ, ನಾನು ನೋಡಿಟ್ಟಿರ್ತೀನಿ ತೊಗೊಳ್ಳೋಣ ಬೇಡ ಅಂತ, ಬೈತಾರೆ ಅಂದ್ಬಿಟ್ಟು ತೊಗೊಳೋದಿಲ್ಲ, ನೋಡಿದ್ರೆ ಅವರೇ ತೊಗೊಂಡು ಬಂದಿಟ್ಟಿರ್ತಾರೆ. ಓಕೆ. ಪುಷ್ಪ ಅವರೇ, ನೀವು ಹೇಳಿದ್ರಿ ಈಗ ಕಿಚನಲ್ಲಿ ಎಲ್ಲ ನಿಮ್ಮ ಯುಟೆನ್ಸಿಲ್ಸ್ ಆಗ್ಬೋದು, ಪಾತ್ರೆಗಳಾಗ್ಬೋದು ಎಲ್ಲ ರೆಡ್ ಅಂಡ್ ವೈಟು. ಒಂದಿಷ್ಟು ಏನು ಹೇಳ್ತೀರಾ, ಯಾವ್ಯಾವ್ದು ಏನೇನು ನೀವು ನಿಮ್ಮ ಕಲೆಕ್ಷನಲ್ಲಿ ಯಾವ್ಯಾವ್ದು ರೆಡ್ ಅಂಡ್ ವೈಟ್ ಇದೆ ಅಂತ? ಎಲ್ಲ ರೆಡ್ಡೇನೆ, ಯಾವ್ದಾವ್ದು ರೆಡ್ ಸಿಗುತ್ತೆ ಅದು ರೆಡ್. ಒಂದು ಗ್ರೈಂಡ್ರು ಸಹಿತ. ಹೌದು, ಏನೇನು ರೆಡ್ ಅಂಡ್ ವೈಟ್ ಸಿಗುತ್ತೆ ಅದೆಲ್ಲ ರೆಡ್ಡೇನೆ. ಒಂದೊಂದು ಬ್ರ್ಯಾಂಡ್ ಅಲ್ಲಿ ಕಲರ್ಸ್ ಇಲ್ಲ, ಓಪನ್ ಕಲರ್ಸ್ ಇರೋದಿಲ್ಲ, ಅವಾಗ ಈ ತರ ಬ್ಲಾಕ್ ಎಲ್ಲ ತಗೊಳ್ಬೇಕಾಗುತ್ತೆ. ಅದ್ರಲ್ಲಿ ವೈಟ್ ಇದ್ರೆ ವೈಟ್ ತಗೊಳ್ತಾ ಇದ್ವಿ, ಪ್ರಿಯಾರಿಟಿ ಅಂದ್ರೆ ಸಿಕ್ಲಿಲ್ಲ ಅಷ್ಟೇ. ಪ್ರಯಾರಿಟೈಸ್ ವೈಟ್ ಅಂಡ್ ರೆಡ್. ಒನ್ ಮೋರ್ ಥಿಂಗ್, ಯಾರಾದ್ರೂ ಗಿಫ್ಟ್ ತಗೊಂಡು ಕೊಟ್ಟಾಗ ನಾನು ರೆಫ್ಯೂಸ್ ಮಾಡಂಗಿಲ್ಲ, ಅದರಿಂದನೂ ತಗೊಳ್ತೀನಿ. ಓಕೆ. ಓಕೆ, ಬನ್ರಿ ಮೇಡಮ್, ಅವರು ಟೀ ಕುಡೀರಿ, ಟೀ ಯಾರಾಗ್ತಾರೆ. ಶಿ ಈಸ್ ಅ ವೆರಿ ಗುಡ್ ಕುಕ್ ಆಲ್ಸೋ. ನೀವು ಫ್ರೀ ಆಗಿದ್ದಾಗ ಬಂದು ಅವ್ರು ಕುಕ್ ಮಾಡೋದನ್ನ ತಿಂದು ನೋಡ್ರಿ. ಅದು ರೆಡ್ ಅಂಡ್ ವೈಟ್ ಇರಲ್ಲ ಅಲ್ವಾ? ಸ್ವಲ್ಪ ವೈಟ್ ರೈಸ್, ರೆಡ್ ಸಾರು, ಬೀಟ್ರೋಟ್ ಸಾರು, ಹಂಗೇನಾದ್ರು ಬೀಟ್ರೋಟ್ ಪಿಂಕ್ ಆತರ ಆತರ ರೆಡ್ ಸಾರು ಎಲ್ಲ ರೆಡ್ ಪಲ್ಯ ಏನಿಲ್ಲ. ಪಾಮಗ್ರೆನೇಟ್ ರೆಡ್ ಇದೆ, ಅದು ಹಾಕ್ಬೋದು. ಕರ್ಡ್ ವೈಟ್. ಬನ್ರಿ ಮೇಡಮ್, ಡೈನಿಂಗ್ ಟೇಬಲ್ ನಲ್ಲಿ ಕುಂತ್ಕೊಂಡು ಮಾತಾಡೋಣ. ಒಂದು ರೆಡ್ ಅಂಡ್ ವೈಟ್ ಇದೆ. ಅದೇ ಓಕೆ ಸರ್. ಪ್ಲೀಸ್ ಟೇಕ್ ಇಟ್. ಸೊ ನೀವು ಆದರ್ಶ ದಂಪತಿಗಳು ಅನ್ಬೋದಾ? ಥ್ಯಾಂಕ್ ಯು. ಓಕೆ, ಒಂದಿಷ್ಟು ರ್ಯಾಂಡಮ್ ಕ್ವಶನ್ಸ್ ಥರ ಸುಮ್ಮನೆ ಸಮಥಿಂಗ್ ಇದಕ್ಕೆ ಹೊರತುಪಡಿಸಿ ಮಾತಾಡೋಣವಾ? ನೋ ಪ್ರಾಬ್ಲಮ್. ಓಕೆ. ಸೊ ಪುಷ್ಪ ಅವರೇ, ನೀವು ಹೇಗೆ ಅವರಿಗೆ ಈಗ ಲೈಫ್ ಫುಲ್ ರೆಡ್ ಆ್ಯಂಡ್ ವೈಟಿಗೆ ಮ್ಯಾಚ್ ಮಾಡಿದ್ದೀರಾ? ನಾವು ಒಂದಿಷ್ಟು ಸುಮ್ಮನೆ ರ್ಯಾಂಡಮ್ ಕ್ವಶನ್ ಆನ್ಸರ್ಸು, ಅದು ಅದರ್ ದ್ಯಾನ್ ಈ ಕಾನ್ಸೆಪ್ಟು. ಓಕೆ, ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್, ಈಗ ಇವ್ರನ್ನ ಮದುವೆ ಆಗಬೇಕು ಅಂದಾಗ ನಿಮಗೆ ಯಾವತ್ತೂ ಆತಂಕ ಆಗಿಲ್ವಾ? ಅರೆ, ನಾನು ರೆಡ್ ಆ್ಯಂಡ್ ವೈಟಿಗೆ ಇವ್ರು ಮ್ಯಾಚ್ ಆಗಲಿಲ್ಲ ಅಂದರೆ ಹೇಗೆ ಅಂತ? ಇಲ್ಲ, ಆಲ್ರೆಡಿ ಅವ್ರಿಗೆ ಗೊತ್ತಿದೆ ನಾನು ರೆಡ್ ಆ್ಯಂಡ್ ವೈಟ್ನಲ್ಲಿ ಇದ್ದೀನಿ ಅಂದ್ಬಿಟ್ಟು, ಮತ್ತು ಅವ್ರಿಗೂ ನಮ್ಮ ಆಶ್ರಮ್ ರೂಲ್ಸ್ ಗೊತ್ತಿದೆ ವೈಟೇ ಆಗ್ತಾರೆ ಅಂದ್ಬಿಟ್ಟು, ಆದ್ದರಿಂದ ನಾನು ಅಡ್ಜಸ್ಟ್ ಆಗ್ತಾರೆ ನಂಬಿಕೆ ಇತ್ತು. ಅವ್ರು ನಮ್ಮ ಫಾದರ್ ಇನ್ ಲಾನು ಫುಲ್ ವೈಟ್ನಲ್ಲೇ ಇರ್ತಾರೆ ಯಾವಾಗಲೂ. ಓಕೆ, ಅದನ್ನ ಮಗಳು ಚೇಂಜ್ ಆಗ್ತಾರೆ ಅನ್ನೋ ನಂಬಿಕೆ ಇತ್ತು. ಓಕೆ, ನಿಮ್ಮ ಫೇವ್ರೆಟ್ ಸಿನಿಮಾಗಳು ಯಾವುದಾದ್ರೂ ಇದೆಯಾ? ಕನ್ನಡ ಇಂದ ಬೇರೆ ಯಾವ ಭಾಷೆನಾದರೂ ಹೇಳ್ಬೋದು. ನಂದು ನಾನು ರಜನಿ ಸರ್ ಭಕ್ತರಾಗಿದ್ದರಿಂದ ಒಂದೆರಡು ಹೆಸರು ಹೇಳ್ಬೋದಾ? ಯಾವುದು ಸಿನಿಮಾ ಫೇವ್ರೆಟ್ ಸಿನಿಮಾಗಳು? ಫೇವ್ರೆಟ್ ಸಿನಿಮಾಸ್ ಭಾಷಾ, ಪಡೆಯಪ್ಪ, ಈ ಥರ ಒಳ್ಳೊಳ್ಳೆ ಪಿಕ್ಚರ್. ರಜನಿ ಸಾರ್ದು ಅವ್ರು 150 ಮಾಡಿದಾರೆ ಅಂದರೆ ಒಂದು 100 ಪಿಕ್ಚರ್ ನಾನು ನೋಡಿಬಿಟ್ಟಿದ್ದೀನಿ. ಓಕೆ, ನೀವು ಮೇಡಮ್, ನೀವು ಹೇಗೆ ಪುಷ್ಪ ಅವ್ರದ್ದು ಚಾಯ್ಸ್ ಹೇಗೆ? ಯಾವ ಹೀರೋ ಇಷ್ಟ? ಯಾವುದು ಕನ್ನಡದಲ್ಲಿ? ಕನ್ನಡ ಆಗ್ಬೋದು, ಯಾವುದೇ ಭಾಷೆ ಆಗ್ಬೋದು. ಮಲಯಾಳದಲ್ಲಾದರೆ ಮಮ್ಮೂಟಿ, ಮೋಹನ್ಲಾಲ್.
ಸೊ ಹೀರೋ ಇಲ್ಲಿರ್ಬೇಕಾದ್ರೆ ನೀವು ಬೇರೆ ಹೀರೋಗಳ ಹೆಸರು ಹೇಳ್ತಾ ಇದ್ದೀರಾ? ಅವ್ರು ವಿಲ್ಲನ್ ಅಂತ ಡಿಕ್ಲೇರ್ ಮಾಡ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ಅವಾಗ ನಾನು ಮದುವೆ ಆಗಿ ಟೈಮಲ್ಲಿ ಅಷ್ಟು ಮಾಡಿಲ್ಲ ಸಿನಿಮಾದಲ್ಲಿ. ಮದುವೆಗಿನ ಮುಂಚೆ ಮಾಡ್ತಾ ಇದ್ದಿದ್ದು, ಇವಾಗ ಕೋವಿಡ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಯಾರಾದರೂ ಇದುವರೆಗೂ ನಿಮಗೆ ಹೇಳಿದ್ದುಂಟಾ ನಿಮ್ಮ ಹಸ್ಬೆಂಡ್ ರೆಡ್ ಆ್ಯಂಡ್ ವೈಟಲ್ಲೇ ಇರ್ತಾರೆ, ಬೋರ್ ಆಗಲ್ವಾ, ಆ ಥರ ಯಾರು ಕಾಮೆಂಟ್ ಕೊಟ್ಟಿರೋದಿದೆಯಾ? ಕಾಮೆಂಟ್ ಕೊಟ್ಟಿದ್ದಾರಾ? ಬೇಜಾರಾಗಿದ್ದಿದ್ಯಾ? ಬೇಜಾರಾಗುತ್ತೆ. ನಾನು ಇವ್ರದ್ದು ಕಾನ್ಫಿಡೆನ್ಸು ಇವರು ಕೇರ್ ಮಾಡೋದಿಲ್ಲ ಅಲ್ಲ, ಹಿಂದೆ ಏನು ಹೇಳಿದ್ರು ಅದನ್ನ. ನೀವು ಯಾವಾಗಾದ್ರೂ ಇವ್ರಿಗೆ ಹೇಳಿದ್ದಿದ್ಯಾ ಈ ಕಲರ್ ಕಾನ್ಸೆಪ್ಟ್ ಬಗ್ಗೆ? ಇಲ್ಲ, ಕಲರ್ ಬಗ್ಗೆ ಏನು ಹೇಳಲ್ಲ, ಬೇರೆ ರೀತಿ ಹಾಕಕ್ಕೆ ಹೇಳ್ತೀನಿ. ಡಿಸೈನ್ ರೆಡ್ ಆ್ಯಂಡ್ ವೈಟ್ನಲ್ಲೇ ಡಿಸೈನ್ ಅವರೇ ತೊಗೊಂಡು ಬಂದು ಕೊಡ್ತಾರೆ. ಟೀ ಶರ್ಟು, ಬ್ಲೇಸರ್ ಆ ಥರ ಎಲ್ಲ ಬೇರೆ ಬೇರೆ ಥರ ಹಾಕ್ಬೋದಲ್ಲ. ಓಕೆ, ಆ ಥರ ಹೆಲ್ಪ್ ಮಾಡ್ತೀನಿ. ನೀವು ಹಾಸನ್ಗೆ ಹೋದಾಗ ಅಲ್ಲಿ ಯಾವ ಥರ ಜನ ನಿಮ್ಮನ್ನ ನೋಡ್ತಾರೆ? ಎಲ್ಲರೂ ಇಮಿಡಿಯೇಟ್ ನೋಡ್ತಾರೆ. ನನ್ನ ಕಾರ್ 700 ಬಂದಿದ್ದಾರೆ ಹಾಸನ್ಗೆ, ಹಾಸನ್ ಅಳಿಯ ಬಂದಿದ್ದಾರೆ ಅಂದ್ಬಿಟ್ಟು ಆ ಥರನೂ ಮಾತಾಡ್ತಾರೆ. ಹಾಸನ್ ಅಳಿಯ ಆಗ್ಬಿಟ್ಟಿದೆ, ವೈಟ್ ಅಳಿಯ. ಓಕೆ, ಸೊ ಸೆವೆನ್ ರಾಜ್ ಅಂದ ತಕ್ಷಣನೇ ನಿಮಗೆ ಆಗ ಮದುವೆ ಆಗ್ಬೇಕಾದ್ರೆ ಇವ್ರು ಏನು ಹೆಸರು ಈಗ ರೀತಿ ಇಟ್ಕೊಂಡಿದ್ದಾರೆ ಅಂತ ಅನಿಸ್ಲಿಲ್ವಾ? ಗೊತ್ತಿತ್ತು ಅಲ್ಲ, ಅದಕ್ಕೆ ಗೊತ್ತಿದ್ದಕ್ಕೆ. ಓಕೆ, ನಂಬರ್ 7 ಅಂತ ಇದ್ದಿದ್ದನ್ನ 7 ರಾಜ್ ಮಾಡ್ಕೊಂಡ್ರು ಸಿನಿಮಾಗೆ ಬಂದ್ಮೇಲೆ. ಅದಕ್ಕೇನು ಪರವಾಗಿಲ್ಲ ಅನಿಸ್ತು. ಅದೇ ಹೆಸರಲ್ಲಿ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಮತ್ತೆ ನಮ್ಮ ತಂದೆ ಚಾಯ್ಸು, ಆ ಥರ ನಾನು ನಂಬ್ತಿದ್ದೆ ತಂದೆನ. ಓಕೆ, ನಿಮಗೆ ಅಂದರೆ ಇಲ್ಲಿ ಮನೆ ರೆಡ್ ಆ್ಯಂಡ್ ವೈಟ್ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋದಾಗ ಬೇರೆ ಯಾವುದಾದ್ರೂ ಇಷ್ಟ ಆಗಿದ್ದದು ಉಂಟಾ ಆ ಥರ? ಅಂದರೆ ಯಾವುದಾದ್ರು ಇಂಟೀರಿಯರ್ ಡೆಕೋರೇಷನ್ ಆಗ್ಬೋದು, ಡಿಸೈನ್ ಆಗ್ಬೋದು, ಇಷ್ಟ ಆಗುತ್ತೆ. ಯಾವಾಗಾದ್ರೂ ಹಂಗೆ ಅನ್ಸಿದ್ದುಂಟಾ? ಬೇಸರ ಆಗಿದ್ದುಂಟಾ? ಬೇಸರ ಆಗುತ್ತೆ, ಆದ್ರೂ ನಮ್ದೊಂದು ಯೂನಿಕ್ ಕಲರ್ ಕಾಂಬಿನೇಷನ್ ಓಕೆ ಅನ್ಸುತ್ತೆ. ಓಕೆ, ನಿಮಗೆ ಏನಾದರೂ ಹಂಗೆ ಅನ್ಸಿದ್ಯಾ ಸರ್ ಇದುವರೆಗೂ? ಅಂದರೆ ನಿಮಗೆ ಅನ್ಸಿರಕ್ಕೆ ಸಾಧ್ಯ ಇಲ್ಲ, ಆದರೂ ಯಾವಾಗಾದರೂ? ಇಲ್ಲ, ಇವಾಗ ಏನಾಗಿದೆ, ಮಕ್ಕಳಿಗೂ ಡಿಫ್ರೆಂಟ್ ಚಾಯ್ಸ್ ಇದೆಮ್ಮ. ಬಟ್ ಅವ್ರಿಗೂ ಒಂದೊಂದು ಥರ ಬೇಜಾರಾಗುತ್ತೆ, ಏನಪ್ಪ ಡ್ಯಾಡಿ ನಾನು ಬೇರೆ ಏನೂ ತೊಗೊಳಕ್ಕೆ ಆಗ್ತಾಯಿಲ್ಲ ಅಂತ. ಮತ್ತೆ ಮಕ್ಕಳಿಗೆ ಫ್ರೀಡಮ್ ಕೊಟ್ಟಿದ್ದೀನಿ, ವಾಟ್ ಎವರ್ ಯು ವಾಂಟ್ ಯು ಬೈ ಇಟ್ ಅಂದ್ಬಿಟ್ಟು. ಓಕೆ, ಬಟ್ ಅವರು ಒಂದೊಂದು ಸತಿ ಗೊತ್ತಿಲ್ದಿರ ತೊಗೊಂಡ್ಬಂದು ಏನಾದರೂ ಇಟ್ಕೊಳ್ತಾರೆ, ಅವ್ರ ಚಾಯ್ಸ್. ಓಕೆ ಓಕೆ, ಬಟ್ ಐ ವಿಲ್ ಎನ್ಕರೇಜ್ ದೆಮ್. ನೀವು ಮಕ್ಕಳಿಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದೀರಾ, ಫ್ರೀಡಮ್ ಕೊಟ್ಟಿದ್ದೀರಾ? ಖಂಡಿತ. ಆಯಿತು. ದಿಸ್ ಅ ಮಾಡರ್ನ್ ವರ್ಲ್ಡ್, ಮಾಡರ್ನ್ ಚಿಲ್ಡ್ರನ್, ಸೊ ವಿ ಹ್ಯಾವ್ ಟು ಗಿವ್ ಫ್ರೀಡಮ್ ಟು. ಓಕೆ, ಫುಡ್ಡಲ್ಲಿ ಯಾವಾಗಾದರೂ ಪ್ರಯೋಗ ಮಾಡಿದ್ದೀರಾ? ಇಲ್ಲ, ಅವ್ರು ಮಾಡೋದಲ್ಲ. ನನಗೆ ಜಾಸ್ತಿ ಐ ಆಮ್ ಎ ವೆರಿ ಸಿಂಪಲ್ ಮ್ಯಾನ್. ಕರ್ಡ್ ರೈಸು, ಈ ಥರ ಅನ್ನ ಸಾಂಬಾರು ಈ ಥರ ತಿನ್ನೋದ್ರಿಂದ ಕರ್ಡ್ ರೈಸ್ನಲ್ಲಿ ಎಲ್ಲ ಅದು ರೆಡ್ ಆ್ಯಂಡ್ ವೈಟ್ ಸಿಕ್ಬಿಡುತ್ತೆ. ಈ ಮಾದಲಂಗ ಹಾಕಿದ್ರೆ ರೆಡ್ ಆ್ಯಂಡ್ ವೈಟ್ ಹಾಕ್ಬಿಡುತ್ತೆ, ದಾಳಂಬಿ ಹಾಕಿದ್ರೆ ರೆಡ್ ಆ್ಯಂಡ್ ವೈಟ್ ಆಗುತ್ತೆ, ಮತ್ತು ಬೀಟ್ರೂಟ್ ಹಾಕಿದ್ರೆ ಮತ್ತು ಅದೇ ಥರ ಸೊಪ್ಪು ಸಿಗುತ್ತೆ ರೆಡ್ ಆ್ಯಂಡ್ ವೈಟು. ಅದೆಲ್ಲ ಮಿಕ್ಸ್ ಮಾಡಿ ಸೊಪ್ಪಲ್ಲೂ ನೀವು ಗ್ರೀನ್ ತರಲ್ಲ, ಅದರಲ್ಲೂ ರೆಡ್ ಆ್ಯಂಡ್ ವೈಟ್ ಇದೆ, ಹುಡ್ಕೊಂಬರ್ತೀರಾ? ಸಿಕ್ಕುತ್ತೆ. ಅದು ಒಳ್ಳೆ. ಶಾಪಿಂಗ್ ಎಲ್ಲಿ ಮಾಡ್ತೀರಾ ಇಬ್ರು? ಅವ್ರದ್ದು ಫೇವರೇಟ್ ಕಮರ್ಷಿಯಲ್ ಸ್ಟ್ರೀಟ್ ಆ್ಯಂಡ್ ಬ್ರಿಗೇಡ್ ರೋಡ್. ಅವರಿಗೆ ನೀವು ಫ್ರೀ ಬಿಟ್ಬಿಟ್ಟಿದ್ದೀರಾ? ಹೌದು, ನಂದು ಎನಿವೇರ್, ಎನಿ ಟೈಮ್, ಎನಿ ಮೂಮೆಂಟ್. ಅಲ್ಲೊಂದು ಬ್ರೀಫ್ ಕೇಸ್ ಇದೆ ನೋಡ್ರಿ, ಅದು ರೆಡ್ ಆ್ಯಂಡ್ ವೈಟು. ಆ ಬ್ರೀಫ್ ಕೇಸ್ ತೊಗೊಂಡಿದ್ದು ಹೇಗೆ ಗೊತ್ತಾ? ಟ್ರಾಫಿಕಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸಡನ್ ಆಗಿ ಸಿಗ್ನಲಲ್ಲಿ ಶೋ ಕೇಸಲ್ಲಿ ಆ ಬ್ರೀಫ್ ಕೇಸ್ ಇತ್ತು. ಸಿಗ್ನಲ್ ಸ್ಟಾಪ್ ಮಾಡಿಬಿಟ್ಟೆ, ಕಾರೆಲ್ಲ ಮೂವ್ ಆಗ್ತಾ ಇದೆ. ನಾನು ನೋಡಿಬಿಟ್ಟು ಮೊಬೈಲ್ ನಂಬರ್ ಇತ್ತು, ಆ ಮೊಬೈಲಲ್ಲಿ ಫೋನ್ ಮಾಡಿ ಕೇಳಿದೆ, ಎಷ್ಟಪ್ಪ ಬ್ರೀಫ್ ಕೇಸು? 11,000 ಅಂತ. ಪ್ಯಾಕ್ ಮಾಡಿ ತೊಗೊಂಡು ಬನ್ನಿರಿ. ಪಾಪ ಅವನು ಕಾರಲ್ಲೇ ತೊಗೊಂಡು ಬಂದು ಡೆಲಿವರಿ ಮಾಡ್ದ, ಸಿಗ್ನಲ್ನಲ್ಲಿ ತೊಗೊಂಡೆ. ಅದು 2 ನಿಮಿಷ. ನಿಮಿಗೊಟ್ಟಲ್ಲಿ ಯಾವುದೇ ಬ್ರ್ಯಾಂಡು ಅದು ಇದು ಅಂತಲ್ಲ, ನಿಮಗೆ ಎಲ್ಲಾದ್ರೂ ಸರಿ ರೆಡ್ ಆ್ಯಂಡ್ ವೈಟ್ ಕಾಣಿಸಿದ್ರೆ ಸಾಕು. 1 ನಿಮಿಷ ಡಿಲೇ ಮಾಡೋದಿಲ್ಲಮ್ಮ. ಅದೇನು ನನ್ನ ಕಣ್ಣು ಹಾಗೇ ಹೋಗ್ಬಿಡುತ್ತೆ, ತಗೋ ಅಂತ. ದುಡ್ಡು ಇದೆಯೇ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ರೆ ಕೌಂಟ್ ಮಾಡ್ತೀನಿ. 11,000 ಟಕ್ ಟಕ್ ಅಂತ ನೋಡ್ಬಿಟ್ಟು ಇಮ್ಮಿಡಿಯೇಟ್ ಫೋನ್ ಮಾಡಿದೆ, ಕರೆದು ತೊಗೊಂಡು ಬಂದು ಕೊಟ್ಟು. ಆ ಥರ ಈ ಗ್ಲಾಸು ಇದ್ರ ಬಗ್ಗೆ ಹೇಳಬೇಕು. ದುಬೈ ಏರ್ಪೋರ್ಟಲ್ಲಿ ಆಲ್ಟ್ ಆದವು, ನೆಕ್ಸ್ಟ್ ಕನೆಕ್ಟಿಂಗ್ ಫ್ಲೈಟ್ಗೆ USA ಹೋಗುವಾಗ. ಮತ್ತೇನಾಯಿತು, ಸಡನ್ನಾಗಿ ವಾಕ್ ಮಾಡಿದೆ ಏರ್ಪೋರ್ಟ್ ಒಳಗೇ. ಈ ಸಡನ್ನಾಗಿ ಶೋಕೇಸಲ್ಲಿ ಈ ಗ್ಲಾಸ್ ಏನಪ್ಪ ಇದು, ಈ ಥರ ನಮ್ಗೆ ಬೇಕಾದ ಥರ ಗ್ಲಾಸ್ ಇದೆ ಅಂತ ಮತ್ತೆ ಇಮ್ಮಿಡಿಯೇಟಾಗಿ ಎಷ್ಟು ಅಂತೇಳಿ 14,000 ರೂಪಾಯಿ ಅಂತ ಹೇಳಿದ್ರು. ಇಮ್ಮಿಡಿಯೇಟಾಗಿ ತೊಗೊಂಡೆ ಮ್ಯಾಮು. ದುಡ್ಡು ಇಲ್ಲ, ಎಲ್ಲೋ ಫ್ರೆಂಡೆಲ್ಲ ಇದ್ರಲ್ಲ ಅಂತ ತೊಗೊಂಡು 14,000 ಕೊಟ್ಟೆ ಈ ಗ್ಲಾಸ್. ಇದು ಅವತ್ತಿಂದ ಇದೇ ಗ್ಲಾಸ್, ಈ ಥರ 2 ಇದೆ, ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಡ್ತೀನಿ. ಓಕೆ, ಈ ಥರ ನಿಮ್ಮ ಲೈಫಲ್ಲಿ ಯೂನಿಫಾರ್ಮಿಟಿ ಆಗಿ, ಅಂದರೆ ಇದೇ ಥೀಮು, ಇದೇ ಕಾನ್ಸೆಪ್ಟಲ್ಲಿ ನೀವು ಎಲ್ಲ ಮನೆ ಡೆಕೋರೇಷನ್ ಆಗ್ಬೋದು, ನಿಮ್ದು ಆಗ್ಬೋದು, ಈ ಥರನೇ ಇದೆಯಲ್ಲ. ಮುಂದೆ ಏನಾದರೂ ರೆಡ್ ಆ್ಯಂಡ್ ವೈಟ್ ರಿಲೇಟೆಡ್ಡೇ ಏನಾದರೂ ರಿಲೇಟೆಡ್ಡೇ ಸಿನಿಮಾ ಪ್ರೊಡ್ಯೂಸ್ ಏನಾದರೂ ಮಾಡೋಕ್ಕಿದ್ದೀರಾ? ಇಲ್ಲ, ಅದೇ ಆ ಕಾನ್ಸೆಪ್ಟ್ ಇಟ್ಕೊಂಡು 2 ವಿಷಯ ನಾನು ನಿಮ್ಮ ಹತ್ರ ಹೇಳಬೇಕಾಗಿದೆ. ಒಂದು ರೆಡ್ ಆ್ಯಂಡ್ ವೈಟ್ ವಿಲನ್ ಆಗೇ ತೋರಿಸ್ಬೇಕು ಅಂತ ಒಂದು ಆಸೆ ಇದೆ.
ನನ್ನ ಮನೆ ಕಾರು ಎಲ್ಲ ರೆಡ್ ಆ್ಯಂಡ್ ವೈಟ್. ಒಂದು ವಿಲನ್ ಅಂದರೆ ಅಷ್ಟು ಡರ್ಟ್. ಅದು ರೀಲಲ್ಲಿ ರಿಯಾಲಿಟಿ ಅನ್ಕೊಂಡ್ಬಿಡ್ತಾರೆ ಜನ. ಆ ಥರ ಒಂದು ಆಸೆ ಇದೆ, ಫುಲ್ ರೆಡ್ ಆ್ಯಂಡ್ ವೈಟ್ನಲ್ಲೇ ತೋರಿಸ್ಬೇಕು ಅಂತ. ನನ್ನ ಹೆಲಿಕಾಪ್ಟ್ರಿಂದ ಇಳಿಯೋದು ರೆಡ್ ಆ್ಯಂಡ್ ವೈಟಲ್ಲಿ, ಹೆಲಿಕಾಪ್ಟರ್ ರೆಡ್ ಆ್ಯಂಡ್ ವೈಟು, ಆ ಥರ ಒಂದು ವಿಷನ್ ಇದೆ. ಶಾರ್ಟ್ಲಿ ಐ ಮೇ ಪ್ರೂವ್ ದಟ್. ನಾನು ಹೆಲಿಕಾಪ್ಟ್ರಿಂದ ಹಾಗೇ ಬರೋದು, ಹೆಲಿಕಾಪ್ಟರ್ ರೆಡ್ ಆ್ಯಂಡ್ ವೈಟು, ಇದೇ ಡ್ರೆಸ್ಸಲ್ಲಿ ಬಂದು ಇಳಿಯೋದು, ಆ ಥರ ಒಂದು ಸೀನ್ ಮಾಡಬೇಕು ಅಂತ ಆಸೆ ಇದೆ. ಶಾರ್ಟ್ಲಿ ಐ ಮೇ ಡೂ ದಟ್ ಆಲ್ಸೋ. ಈ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ನೀವು ಅವ್ರನ್ನ ವಿಲ್ಲನ್ ಆಗಿ ನೋಡೋಕೆ ಇಷ್ಟಪಡ್ತೀರೋ ಅಥವಾ ರಿಯಲ್ ಲೈಫ್ ಹೀರೋ ಆಗಿ ನೋಡೋಕೆ? ಹೀರೋ ಆಗಿ, ವಿಲ್ಲನ್ ಆಗಿ ಮಾಡಿದ್ರೆ ಅದೇ ಹೇಗೆ ರಿಲೇಟ್ ಮಾಡೋದು ಜನ? ರಿಯಾಲಿಟಿಲಿ ರೆಡ್ ಆ್ಯಂಡ್ ವೈಟ್ ಹಾಕ್ತಾರೆ, ಹಾಗಿದ್ಮೇಲೆ ನಾವು ರಿಯಾಲಿಟಿನ ತೋರಿಸ್ಬೇಕು. ಅದು ವಿಲ್ಲನ್ ಆಗಿ ಮಾಡಿದ್ರೆ ಅದು ಮೇಡಮ್ ನಾನು ರಿಯಲ್ ಲೈಫ್ನಲ್ಲಿ ಇಷ್ಟು ಸಾಫ್ಟ್ ಆಗಿದ್ದೀನಿ ಅಂದರೆ ಯಾರು ಸಿಗರೇಟ್ ಹೊಡಿಯೋದಿಲ್ಲ, ಎಣ್ಣೆ ಹೊಡಿಯೋದಿಲ್ಲ ಅಂದರೆ ಯಾರೂ ನಂಬೋದಿಲ್ಲ. ಅದೇ ವಿಲ್ಲನ್ ರೋಲ್ ಮಾಡ್ತೀನಿ ಅಂದರೆ ಏನು ರೀ ವಿಲ್ಲನ್ ಆಗಿ ಇದೆಲ್ಲ ಏನೂ ಇಲ್ಲ ಅಂತಾರೆ. ನಾನು ಅದೇ ನೋಡು, ನನ್ನ ಟ್ಯಾಲೆಂಟ್ ಏನಿದೆ, ಒಂದು ಕಲಾವಿದರಾಗಿ ಏನು ಮಾಡಬೇಕೋ ಅದು ಮಾಡ್ತೀನಿ. ರಿಯಲ್ ಲೈಫ್ನಲ್ಲಿ ಐ ಆಮ್ ಎ ವೆರಿ ಸಿಂಪಲ್ ಮ್ಯಾನ್. ನನ್ನ ಟ್ಯಾಲೆಂಟ್ ಏನು ಅಂತ ಜನಗಳಿಗೆ ತೋರಿಸ್ಬೇಕು ಅಂತ ನಾನು ವಿಲ್ಲನ್ ಆಗಿ ಮಾಡ್ತೀನಿ. ಇದಕ್ಕಿಂತ ಒಳ್ಳೆ ರೋಲ್ ಸಿಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಖಂಡಿತ ಒಂದು ದೊಡ್ಡ ವಿಲ್ಲನ್ ಹೆಸರು ತೊಗೊಳ್ತೀನಿ. ಅದೊಂದು 7 ಭಾಷೆನಲ್ಲಿ ತೊಗೊಳ್ಬೇಕು ಅಂತ ಒಂದು ಛಲ ಇದೆ, ಅದು ಖಂಡಿತ ಮಾಡ್ತೀನಿ. ನಿಮ್ಮ ಕನಸುಗಳೆಲ್ಲ ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿ ಸರ್. ನಿಮ್ಮ ಮೇಡಮ್ ನೀವು ಇದಕ್ಕೆ ನಿಮ್ಮ ಸಾಥಿದೆ ಖಂಡಿತ ಅನಿಸುತ್ತೆ. ಅವ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರಿಗೂ ಇವಾಗ ಒಂದೊಂದು ಶೂಟಿಂಗೆಲ್ಲ ಕರ್ಕೊಂಡು ಹೋಗ್ತೀನಿ, ಅವರು ನೋಡ್ತಾರೆ. ಇವಾಗ ಮಲಯಾಳಂ ಫಿಲ್ಮ್ ಪೊಲೀಸ್ ಕಮಿಷನರ್ ಸೂಪರ್ ರೋಲ್ ತುಂಬ ಹೆಸರು ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ. ಅದೇ ತಮಿಳಲ್ಲೂ ಕುಪ್ಪನ್ ಅಂತ ಮಾಡಿ, ಅದು ಒಳ್ಳೆ ವಿಲ್ಲನ್ ರೋಲ್ ಮಾಡಿದೆ, ಅದು ಹೆಸರು ಬರುತ್ತೆ. ಸೊ ನೀವು ಅವರನ್ನು ವರ್ಣಿಸಬೇಕು ಅಂದರೆ, ವರ್ಣಿಸೋದು ಇನ್ ದ ಸೆನ್ಸ್ ತುಂಬ ಒಂಥರ ಲವ್ ಆಗಿ ರೊಮ್ಯಾಂಟಿಕ್ ಆಗಿ ಏನಾದರೂ ಹೇಳಬೇಕು ಅಂದರೆ ಏನು ಹೇಳ್ತೀರಾ ಅವರಿಗೆ? ಕೋಪ ಬರೋದಿಲ್ಲ, ಬಂದರೆ ಓಕೆ ಕೋಪ ಬಿಡಿ, ರೊಮ್ಯಾಂಟಿಕ್ ಆಗಿ ಏನಾದರೂ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ರೊಮ್ಯಾಂಟಿಕ್ ಆಗಿ ಐ ಲವ್ ಯು. ನೀವು ಅದನ್ನು 7 ಭಾಷೆಯಲ್ಲಿ ಹೇಳಿ ಸರ್. ನಾನು ಒಂದು ಸತಿ ಹೇಳಿದ್ರೆ 7 ಸತಿ ಹೇಳ್ದಂಗೆ, ಅದಕ್ಕೆ ಐ ಲವ್ ಯು. ನೀವು 7 ಭಾಷೆಯಲ್ಲಿ ಹೇಳ್ತೀರಾ ಅಂದ್ಕೊಂಡ್ವಿ ಅದನ್ನು. 7 ಭಾಷೆನಲ್ಲಿ ಹೇಳಿದ್ರೆ, ನಾನು ಒಂದು ಸತಿ ಹೇಳಿದ್ರೆ ಎಲ್ಲ ಭಾಷೆ ಅವ್ರಿಗೂ ಗೊತ್ತಿದೆ ಈಗ. ಹೌದಾ? ಆದ್ದರಿಂದ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಓಕೆ. ಸರ್, ಮನೆಯೆಲ್ಲ ಸುತ್ತಾಡ್ಸಿದ್ರಿ, ಮನೆಯೆಲ್ಲ ನಾವು ನೋಡಿದ್ವಿ. ಕೊನೆಯದಾಗಿ ನಾವು ಕ್ವಶನ್ ಕೇಳ್ತೀವಿ, ಏನು ನಿಮ್ಮ ಡ್ರೀಮ್ ಏನು ನೆಕ್ಸ್ಟು? ಅಥವಾ ನಿಮ್ಮ ಲೈಫಲ್ಲಿ ಇನ್ನೇನಾದರೂ ಮಾಡಬೇಕು ಅಂತಿದ್ದೀರಾ, ಏನಾದರೂ ಹೇಳಬೇಕು ಅಂತಿದ್ದೀರಾ? ಖಂಡಿತ ಮಾಡಬೇಕು ಅಂತ ಇದ್ದೀನಿ ಮೇಡಮ್. ಜೀವನದಲ್ಲಿ ಎಲ್ಲರೂ ಕ್ಯಾಲೆಂಡರ್ ಪ್ರಿಂಟ್ ಮಾಡ್ತಾರೆ, ಜಾನ್ವರಿ ಟು ಡಿಸೆಂಬರ್. ನಾನು ಮಾಡಿರೋ ಕ್ಯಾಲೆಂಡರ್ ಹೇಗೆ ಗೊತ್ತಾ ಮೇಡಮ್? ಇದು ಜುಲೈ ಟು ಜುಲೈ, 7 to 7. ಎಲ್ಲಾದ್ರೂ ನೋಡಿದ್ದೀರಾ ಕ್ಯಾಲೆಂಡ್ರು? ಜನವರಿ ಟು ಡಿಸೆಂಬರ್ ಮಾಡ್ತಾರೆ. ಮಾಡಿದ್ದೀರಾ? ಮಕ್ಕಳು ಸ್ಕೂಲಲ್ಲಿ ಕಾಲೇಜಲ್ಲಿ ಓದೋರಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಜೂನಿಂದ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾನೇನಾದರೂ 7ನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ 7 to 7 ಮಾಡಿದ್ದೀನಿ. ಜುಲೈ ಟು ಜುಲೈವರೆಗೂ ಈ ಕ್ಯಾಲೆಂಡರ್ ರೆಡಿ ಮಾಡಿದ್ದೀನಿ. ಎಲ್ಲ ನೀವೇ ಇದ್ದೀರಾ? ಇಷ್ಟು ಪಿಕ್ಚರ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನೇ ಪ್ರೊಡ್ಯೂಸರು, ವಿಲ್ಲನ್ ಆಗೋ ಮಾಡಿದ್ದೀನಿ. ದಿಸ್ ಇಸ್ ಮೈ ಲೈಫ್ ಸ್ಟೋರಿ. ಇದು ಎಲ್ಲರೂ ಡಿಸೆಂಬರಲ್ಲಿ ಬಿಸಾಕ್ತಾರೆ, ಜಾನ್ವರಿನಲ್ಲಿ ಇದು ತಿರ್ಗಾ ಲೈಫ್ ಕೊಡ್ತಾ ಇದೆ. ಸೊ ಡಿಸೆಂಬರಲ್ಲಿ ಬಿಸಾಕಬಾರ್ದು, ನೆಕ್ಸ್ಟ್ ಜುಲೈ ತನಕ ಇಟ್ಕೋಬೇಕು ಅನ್ನೋ ಕಾನ್ಸೆಪ್ಟ್. ಒಂದು ಒಳ್ಳೆ ಇದಿದೆ. ಓಕೆ, ಈ ಜುಲೈನಲ್ಲಿ ಒಂದು ಸ್ಪೆಷಲ್ ಡೇ ಇದೆ. ಎಲ್ಲರೂ ಏನು ಮಾಡ್ತಾರೆ, ಲವರ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ ಅಂತ ಮಾಡ್ತಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಿಗೆ ಏನು ಬೇಕಮ್ಮ? 3 ವೇಳೆ ಊಟ ಬೇಕು. ಅದಕ್ಕೇನಾದರೂ ಸೆಲೆಬ್ರೇಟ್ ಮಾಡಬೇಕಂತ ನಾನೇನು ಮಾಡಿದ್ದೀನಿ, ಜುಲೈ 7th ಈ ಜುಲೈ 7th 3 days ಫುಡ್ ಡೇ ಅಂತ ಮಾಡಿದ್ವಿ. 3 ದಿನ ಮನುಷ್ಯನಿಗೆ ಊಟ ಬೇಕು, ಅದಕ್ಕೆ 3 days ಫುಡ್ ಡೇ ಅಂತ ಮಾಡಿದ್ವಿ. ಇದು ನಿಮ್ಮಿಂದ ಇಡೀ ಜನ ಒಬ್ಬರಿಂದ 7 ಜನಕ್ಕೆ ಊಟ ಹಾಕ್ರಿ ಅವತ್ತು ಪರ್ಟಿಕ್ಯುಲರ್ ಡೇ. ಇದು ದೊಡ್ಡ ಮಟ್ಟದಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ. ಈ 7 ಅನ್ನೋದು ಜುಲೈ 7th ಸಾವಿರಾರು ಲಕ್ಷಾಂತರ ಜನಕ್ಕೆ ನಾನು ಊಟ ಹಾಕಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಇದು ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಬೇಕು ಅಂತ ಆಸೆ ಇದೆ. ಓಕೆ, ನೆಕ್ಸ್ಟ್ ಸರ್? ಇದರಲ್ಲಿ ಎಲ್ಲ ನನ್ನ ಜಾತಕ ಇದೆ. ನಂತರ ನೀವು ಏನೋ ಹೇಳ್ತಾ ಇದ್ರಿ ಆಗಲೇ, ಒಂದಿಷ್ಟು ಡ್ರೀಮ್ ಇದೆ ಅಂತ. ಏನದು? ನಾನು ಏನೇ ಮಾಡಿದ್ರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಇದೆ. ಈ 7 to 77 ಅಂತ ಒಂದು ಆಸೆ ಇದೆ. ಅದೇನೆಂದರೆ, ನಮ್ಮ ತಂದೆಗೆ ಒಂದು ಆಸೆ ಇತ್ತು, ಒಂದು ದೊಡ್ಡ ಆಶ್ರಮ ಮಾಡಬೇಕು,
ಆ ಆಶ್ರಮದಲ್ಲಿ ನಾನು 3 ವೇಳೆ ಊಟ ಇಲ್ದಿರೋ ತುಂಬ ಕಷ್ಟಪಟ್ಟೆ. ಅದರಿಂದ ನನ್ನ ಆಶ್ರಮದಲ್ಲಿ ಜಾತಿ ಮತ ಕುಲ ಗೋತ್ರ ಯಾವುದೂ ಇಲ್ಲ. ಪಕ್ಕ ಟೀಟೋಟ್ಲರ್ ಆಶ್ರಮ, ಪ್ಯೂರ್ ವೆಜಿಟೇರಿಯನ್ ಆಶ್ರಮ ಇರುತ್ತೆ. ಬಂದವರಿಗೆ 3 ವೇಳೆ ಊಟ ಹಾಕಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಆಶ್ರಮದ ಹೆಸರು ರೆಡ್ ಆ್ಯಂಡ್ ವೈಟ್ ಆಶ್ರಮ ಅಂತ. ನನ್ನ ಜೀವನ ಚರಿತ್ರೆ ಬಗ್ಗೆ ಒಂದು ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದೆ. ಆ ಟೈಟ್ಲ್ ಹೆಸರು 7 to 77, 7ರಿಂದ 77ರವರೆಗೆ. ನಾನು ಸಮಾಧಿ ಆಗೋದು 77ನೇ ವಯಸ್ಸು. ಆದ್ದರಿಂದ ಈ ಪಿಕ್ಚರು ಇಡೀ ಕರ್ನಾಟಕ ಜನತೆಗೆ ನಾನು ಪ್ರೊಡ್ಯೂಸ್ ಮಾಡಿ ನನ್ನ ಜೀವನ. ಸಾರಿ ಫಾರ್ ದ ಇಂಟರ್ಪ್ರಿಷನ್ಸ್. 77ಗೆ ನಿಮಗೆ ಲೈಫು ಎಂಡ್ ಅಂತ ಹೇಗೆ ಗೊತ್ತು ನಿಮಗೆ? ಹೇಗೆ ಪ್ರಿಡಿಕ್ಟ್ ಮಾಡಿದ್ರಿ? ನನ್ನ ಸ್ಪಿರಿಚುವಲ್ ಪವರ್ ಆ ಥರ ಇದೆ. ನಾನೇ ಒಂದು ಸಮಾಧಿ ರೆಡಿ ಮಾಡಿ ಅದರಲ್ಲಿ 7 ಕಾರ್ನರ್ಸ್ ಇರೋ ಸ್ಟಾರ್ ಥರ ರೆಡ್ ಆ್ಯಂಡ್ ವೈಟ್ನಲ್ಲಿ ಮಾಡಿ ಅದರಲ್ಲಿ ಒಂದು 7 feet by 7 feet ಮಾಡಿ ಅದರಲ್ಲಿ ಒಂದು ಸಮಾಧಿ ರೆಡಿ ಮಾಡಿಬಿಟ್ಟು ಇಟ್ಟಿರ್ತೀನಿ. ನಮ್ಮ ಆಶ್ರಮದ ಹೆಸರು ಹೇಗಂದ್ರೆ ಯಾರು ನೆಕ್ಸ್ಟು ಅವರ ಸಾವಿನ ನಂತರ ಹೀಗಿರಬೇಕು ಅಂತ ಕಡಿಮೆ ಜನ ಬಯಸೋದು. ನಮ್ಮ ತಂದೆ ಸಮಾಧಿ ಆಗುವಾಗ ನಾಳೆ ಸಮಾಧಿ ಆಗ್ತಾರೆ ಅಂದ್ರೆ ಇವತ್ತೇ ಹೇಳ್ಬಿಟ್ರು ಎಲ್ರಿಗೂ. ನಾಳೆ ನನ್ನ ಸಮಾಧಿ, ಯಾರು ಬಿಲೀವ್ ಮಾಡಲಿಲ್ಲ. ನಮ್ಮ ತಂದೆ ನೆಕ್ಸ್ಟ್ ಡೇ ಸಮಾಧಿ ಆದ್ರು, ಎಲ್ಲರೂ ಬಂದ್ಬಿಟ್ರು. ಸೊ ನೀವು ಅದೇ ಫಾಲೋ ಮಾಡ್ತಾ ಇದ್ದೀರಾ? ಅದೇ ಥರ ನಾನು ಫಾಲೋ ಮಾಡ್ತಾ ಇದ್ದೀನಿ. ಖಂಡಿತ ಇದು ಅಚೀವ್ ಮಾಡ್ತೀನಿ. ಇದು ಬೇಕಾದ್ರೆ ಬರೆದಿಟ್ಕೊಳ್ರಿ, ಇದು ಖಂಡಿತ ಆಗುತ್ತೆ. ನನ್ನ ಆಶ್ರಮನೂ ತುಂಬ ಚೆನ್ನಾಗಿರುತ್ತೆ. ಅದು ರೆಡ್ ಆ್ಯಂಡ್ ವೈಟ್ ಆಶ್ರಮ. 7 feet ಕಾಂಪೌಂಡ್ ಇರುತ್ತೆ, ರೆಡ್ ಆ್ಯಂಡ್ ವೈಟು. 7 steps ಇರುತ್ತೆ ನನ್ನ ಸಮಾಧಿ ಜಾಗದಲ್ಲಿ. 7 ಕಾರ್ನರ್ ಸ್ಟಾರ್ಸ್ ಇರುತ್ತೆ. ಇದೆಲ್ಲ ದೊಡ್ಡ ವಿಷನ್ ಮಾಡಿದ್ವಿ. ಓಕೆ, ಇಡೀ ವರ್ಲ್ಡ್ ನನ್ನ ಬಗ್ಗೆ ಮಾತಾಡ್ತಾರೆ. 7 ರಾಜ್ ಈಸ್ ದ ಸ್ಪಿರಿಚುವಲ್ ಮ್ಯಾನ್ ಅಂತ. ಇನ್ನೊಂದು ಏನು ಹೇಳಂದರೆ, ನಾಳೆ ಏನಾಗುತ್ತೆ ಅಂತ ಇವತ್ತೇ ನಾನು ಹೇಳಬಲ್ಲೆ. ಆ ಒಂದು ಪವರ್ ಇದೆ. ಬಟ್ ಜನಗಳಿಗೆ ಯಾರಿಗೂ ಹೇಳ್ತಾ ಇಲ್ಲ. ನಮ್ಮ ಮಿಸ್ಸಸ್ಸು ನನ್ನ ಕುಟುಂಬದವ್ರಿಗೆ ಮಾತ್ರ ಹೇಳ್ತೀನಿ. ಯಾರಾದರೂ ಸಾಯ್ತಾರೆ ಅಂದರೆ ನಾನು ಒಂದು ಡೇಟ್ ಕೊಟ್ಬಿಡ್ತೀನಿ, ಆ ಡೇಟಲ್ಲೇ ಸಮಾಧಿ ಆಗ್ತದೆ. ಆ ಥರ ಒಂದು ಪವರ್ ಇದೆ. ಬಟ್ ಪಬ್ಲಿಕ್ ಇದುವರೆಗೂ ನಾನು ಹೇಳಲಿಲ್ಲ, ಹೇಳ್ಕೊಡೋದು ಅಂದ್ಬಿಟ್ಟು. ಬಟ್ ನಮ್ಮ ಮಿಸ್ಸಸ್ಗೆ ಹೇಳ್ತೀನಿ, ಯಾರೋ ತುಂಬ ಕಷ್ಟಪಡ್ತಾ ಇದ್ರೆ ಅವ್ರಿಗೊಂದು ಡೇಟ್ ಹೇಳ್ಬಿಡ್ತೀನಿ, ಅದೇ ಡೇಟ್ನಲ್ಲಿ ಅವ್ರ ಸಮಾಜ. ಓಕೆ, ಇದು ನಿಮ್ಮ ಸಮಥಿಂಗು ನಮಗೂ ಸ್ಟ್ರೇಂಜ್ ಅನ್ಸೋ ವಿಷಯ. ಹಾಂ, ಖಂಡಿತ ನನ್ನ ಸ್ಪಿರಿಚುವಲ್ ಪವರ್ ಆಗಿದೆ ಮೇಡಮ್. ಇವತ್ತಿಲ್ಲ ನಾಳೆ ಇಡೀ ಪ್ರಪಂಚ ನನ್ನ ಬಗ್ಗೆ ಮಾತಾಡ್ತಾರೆ. ಉದಾಹರಣೆಗೆ ಸದ್ಗುರು ಇದ್ದಾರೆ, ನಮ್ಮ ಇವರು ಕನಕಪುರ ಶ್ರೀ ರವಿಶಂಕರ್. ಅದೇ ಥರ 7 ರಾಜ್ ಅವರ ದೊಡ್ಡ ಆಶ್ರಮ ಮಾಡೇ ಮಾಡ್ತೀನಿ. ಅದು ಮಾಡಿಬಿಟ್ಟೆ ನನ್ನ ಸಮಾಧಿ ಆಗುತ್ತೆ. ಓಕೆ, ನಿಮ್ಮ ಡ್ರೀಮ್ಗಳು, ನಾವು ಡ್ರೀಮ್ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಭಾಳಷ್ಟು ಮಾಹಿತಿ ಕೊಟ್ರಿ. ನಿಮ್ಮ ಮನೆನ ಸುತ್ತಾಡಿಸಿದ್ರಿ, ನಿಮ್ಮ ಮಿಸಸ್ ಜೊತೆ ಕಿಚನ್ ರೌಂಡ್ ಮಾಡಿಸಿದ್ರಿ, ಟೀ ಅವರ ತುಂಬ ವಂಡರ್ಫುಲ್ ಟೀನೂ ಸಖತ್ತಾಗಿತ್ತು. ಥ್ಯಾಂಕ್ ಯು. ಭಾಳಷ್ಟು ಮಾಹಿತಿ ಕೊಟ್ರಿ. ಹೋಮ್ ಟೂರ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಿಮ್ಮ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗಲಿ ಸರ್. ವಿಶ್ವವಾಣಿ TV ಅವರು ನಮ್ಮ ಮನೆಗೆ ಬಂದು ತುಂಬ ಚೆನ್ನಾಗಿ ಹೋಮ್ ಟೂರ್ ಮಾಡಿದ್ದಾರೆ. ದಯವಿಟ್ಟು ಇಡೀ ಕರ್ನಾಟಕ ಜನತೆ ನೋಡಿಬಿಟ್ಟು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ. ಇದುವರೆಗೂ 7 ರಾಜ್ ಅವರ ಮನೆಯ ಟೂರ್ ನೋಡಿದ್ರಲ್ಲ. ಇಂತಹ ಮತ್ತಷ್ಟು ಭಿನ್ನ ವಿಭಿನ್ನ ಹೋಮ್ ಟೂರ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.